ಟೊಮೆಟೊನಾ ಓಹೋ ರಾಮ ರಾಗಿ ಹಾಕ್ದಂಗೆ ಹಾಕವ್ರೆ. ಅಲ್ಲಿ ಹೋಯ್ತಾರೆ 5 ರೂಪಾಯಿ, ಇಲ್ಲಿ ಹೋಗ್ತಾರೆ 10 ರೂಪಾಯಿ, ಅಲ್ಲಿ ಹೋಗ್ತಾರೆ 20 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 50 ರೂಪಾಯಿ, 50 ರೂಪಾಯಿ ಅಂದ್ರೆ ಎಲ್ಲ ಹಾಕ್ತಾರೆ. 10 ರೂಪಾಯಿ ಅಂದ್ರೆ ಎಲ್ಲ ಬಿಟ್ಬಿಡ್ತಾರೆ ನಮ್ಮ ರೈತರು. 2 ರೂಪಾಯಿ ಅಂದ್ರೆ ಎಲ್ಲ ಬಿಟ್ಬಿಡ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ. 50 ರೂಪಾಯಿ ಮಾರ್ತಪ್ಪ 50 ರೂಪಾಯಿ ಟೊಮೆಟೊ ಅಂತ ಹಾಕ್ಬಿಟ್ಟು ಎಲ್ಲ ತಲೆ ಮೇಲೆ ಹಾಕೊಂಡು ನೋಡ್ರಿ ಇವಾಗ ಏನಾಯ್ತು. 6 ತಿಂಗಳಾಯ್ತು ಟೊಮೆಟೊ ಮಾಡಿ. ಏನ್ ಮಾಡೋದು? ನಾನು ಬೆಳೆದು ಆಪಲ್ಲು ಇನ್ನ ಯಾರು ತಿಂದಿಲ್ಲ, ನಾವು ತಿಂತಾ ಇದ್ದೀವಿ ಆರಾಮಾಗಿ. ಸಾಮಾನ್ಯವಾಗಿ ಅಂಗಡಿಯಲ್ಲಿ ಇರೋ ಬೆಂಡ್ ಬಂದ್ಬಿಟ್ಟಿರ್ತಲ್ಲ ಸರ್ ಒಳಗಡೆ, ಖಂಡಿತವಾಗಿ ನೋಡ್ರಿ ಹೆಂಗ್ ಸೋರ್ತದೆ ನೋಡ್ರಿ. ಆಮೇಲೆ ಪ್ಲಾನ್ ಮಾಡಿದೆ, ಇಲ್ಲಿಂದ ಅಲ್ಲಿಗೆ ದೂರ ಐತಲ್ಲ, ಇನ್ನೊಂದು ಕೂಚ ಮುಡ್ಕೊಂಡ್ರು. ಆವಾಗ ಏನಾಯ್ತದೆ ಅಂದ್ರೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಡೌನ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ಈ ಮಧ್ಯದಲ್ಲಿ ಆಪಲ್ ಹಾಕಿ ಮಾಡಬಾರ್ದು ನಾವು. ಇವಾಗ ನೋಡಿ ಇದು ಮೇಲೆ ಹೋಗುತ್ತಾ, ಈ ಮೇಲೆ ಒಂದು ತಿಂಗಳು 20 ವೆರೈಟಿ ಇದೆ. 20 ವೆರೈಟಿಯಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ವೆರೈಟಿ ಬರ್ತಾನೆ ಇರ್ತದೆ ಹಣ್ಣು. ಹೌದೌದು, 2 ವೆರೈಟಿ ಒಂದೊಂದು ತಿಂಗಳಿಗೆ 12 24 ತಿಂಗಳಿಗೆ 12 ತಿಂಗಳಿಗೆ 24 ವೆರೈಟಿ. ಒಂದು ತಿಂಗಳಿಗೆ 2 ವೆರೈಟಿ ನಾವು ತಿಂತಾ ಇರ್ಬೋದು. ಸೀಸನ್ ಬ್ಲೂಬೆರಿ ಅಂತಾರ. ಈ ಹಣ್ಣಿಗೆ ನೋಡ್ರಿ, ಈ ಹಣ್ಣಿಗೆ 50 ರೂಪಾಯಿ ಕೊಟ್ರೆ ಸಿಗಲ್ಲ ರೀ ಒಂದ್ ಹಣ್ಣಿಗೆ. ಇದನ್ನ ನಾವು ಏನ್ ಮಾಡ್ತೀರಿ ಅಂದ್ರೆ ಹಿಂಗೆ ಡೈರೆಕ್ಟ್ ತಿಂದ್ಬಿಟ್ಟು ತಿಂತೀರಿ. ಎಷ್ಟು ಹೆಲ್ತಿ ಫುಡ್ ಅಂದ್ರೆ ನಮ್ಗೆ ಗೊತ್ತಾ. ಇದು ಅದೃಷ್ಟ ಮಾಡಿರ್ಬೇಕು ಸರ್, ಈ ರೀತಿ ತೋಟದಲ್ಲಿ ಬೆಳೆದ ಹಣ್ಣನ್ನು ತಿನ್ಬೇಕು. ನಿಜವಾಗ್ಲೂ ಇವತ್ತು ನಮ್ಮ ಚಾನೆಲ್ಗೆ ಒಂದು ಅದ್ಭುತವಾದ ವಿಡಿಯೋ. ಯಾಕೆ ಅಂತೀರಾ? ಯಾಕೆಂದ್ರೆ ನೀವು ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಕಾರಣ ಏನಂದ್ರೆ ಈಗ ನಾವು ಒಂದು ಹಣ್ಣಿನ ಕಾಡು ಅಂತಾನೆ ಹೇಳ್ಬೋದು. ಇದರಲ್ಲಿ ಆಲ್ಮೋಸ್ಟ್ 20ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳು ಬರುತ್ತೆ. ನಿಮಗೆ ಆಪಲ್ ಇರ್ಬೋದು, ಬಟರ್ ಫ್ರೂಟ್ ಇರ್ಬೋದು, ದಾಳಿಂಬೆ ಇರ್ಬೋದು, ಮತ್ತೆ ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಇನ್ನೂ ಸುಮಾರು ಬ್ಲೂಬೆರ್ರಿ ಇರ್ಬೋದು, ಎಲ್ಲ ರೀತಿಯ ಹಣ್ಣುಗಳನ್ನು ಇಲ್ಲಿ ಒಂದೇ ಪ್ರದೇಶದಲ್ಲಿ ತೋರಿಸಿದ್ದೀವಿ, 5 ಎಕರೆ ಪ್ರದೇಶದಲ್ಲಿ. ಮತ್ತು ಅದರ ತೋಟದ ಮಾಲೀಕರು ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ವೀಕ್ಷಕರಿಗೋಸ್ಕರ. ಎಲ್ಲ ಮಾಹಿತಿಗಳನ್ನು ನೋಡಿ, ತಪ್ಪದೆ ನೋಡಿ, ಕೊನೆವರೆಗೂ ನೋಡಿ. ನಮಗೆ ಮತ್ತೆ ಭವಿಷ್ಯದ ಕೃಷಿ ಯಾವ ರೀತಿ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಎಲ್ಲ ಮಾಹಿತಿಗಳನ್ನು ಅವರು ಹಂಚ್ಕೊಂಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ, ನಾರಾಯಣ ಸ್ವಾಮಿ ಅಂತಾರೆ. ಆನೇಕಲ್ಲಿಂದ 8 ಕಿಲೋಮೀಟರ್ ಸರ್ ನಮ್ದು. ಬಾಳೆಕಾಯಿ ಹೊಸಳ್ಳಿ ಅಂತ ಊರ ಹೆಸರು ಬಾಳೆಕಾಯಿ ಹೊಸಳ್ಳಿ ಅಂತ. ಆನೇಕಲ್ಗೆ 8 ಕಿಲೋಮೀಟರ್, ಬೆಂಗಳೂರು ಡಿಸ್ಟ್ರಿಕ್ಟ್, ಆನೇಕಲ್ ತಾಲೂಕನೇ ಸರ್. ನಾವು ಒಂದು 15 ಎಕರೆ ಜಮೀನಿದೆ ಸರ್. ನಾವು ಎಲ್ಲ ಬೆಳೆಗಳು ಬೆಳೆದು ಸುಸ್ತಾಯ್ತು. ಆಪಲ್ ಬೆಳಿಬೇಕು ಅಂತ ಒಂದು ಆಸೆ ಬಂತು. ಆಮೇಲೆ ಚಕ್ರಪಾಣಿ ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಗಿಡ ಕೊಟ್ರು. ಅವ್ರ ಹತ್ರ ಹೋಗಿ ನರ್ಸರಿನಲ್ಲಿ ಸರಿ ಧೈರ್ಯ ಮಾಡಿ ನಾನು ಫಸ್ಟ್ 1 ಎಕರೆಗೆ ಮಾಡಿದೆ. ಚೆನ್ನಾಗಿ ಬಂತು ಗಿಡ. ನೋಡ್ರಿ ಕಾಯೆಲ್ಲ ಬಂದಿದೆ. ಇದು ಫಸ್ಟ್ 1 ವರ್ಷದ ಗಿಡ. ಇದು ಈ ಗಿಡ, ಈ ಕಾಯಿ ಬಂದಿರೋದು 1.5 ವರ್ಷ ಗಿಡ ಇದು. ಇವಾಗ ಆಲ್ರೆಡಿ ಕಾಯಿ ಎಲ್ಲ ಖಾಲಿ ಆಗಿದೆ. ಇವಾಗ ಎಂಡಿಂಗ್ ಇದು ಕ್ಲೈಮ್ಯಾಕ್ಸ್ ಆಗಿದೆ ಇದು. ಬಟ್ ಇರೋದ್ರಲ್ಲಿ ನಾವು ಹೇಳ್ತಾ ಇದ್ದೀವಿ ಮಾಡ್ಬೋದು ಎಲ್ಲರೂ. ಆಮೇಲೆ ಏನಾಯ್ತು ಅಂದ್ರೆ ನಾವು ಹೋಗಿ ಅವ್ರ ಹತ್ರ ಗಿಡ ತಗೊಂಡ್ರಿ ಬಂದ್ರು. 1.5 ವರ್ಷ ಗಿಡ ಇದು, ಕಾಯಿ ಬಂದಿದೆ. ಆಮೇಲೆ ಹಿಂಗೆ ನಾವು ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಮತ್ತೆ 4 ಎಕರೆ ಮಾಡಿದ್ವಿ. 4 ಎಕರೆ ಟೋಟಲ್. ಇದು ಲೇಯರ್ ಟೈಪ್ ಅಂತ ಮಾಡಿದ್ವಿ. ನೋಡ್ರಿ ಈ ತರ ಲೇಯರ್ ಟೈಪ್ ಅಂತ ಇದೆ. ಇದರಲ್ಲಿ ಬೆಂಡ್ ಮಾಡಿ ಇದೆಲ್ಲ ಟೇಪ್ ಮಾಡಿ ಬಳ್ಳಿಗಳನ್ನ ಈ ತರ ಮಾಡಿ ಸರ್. ಇದನ್ನ ಈಗ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇರ್ತೀರಾ ಸರ್? ಈ ತರ ಕಂಟಿನ್ಯೂ ಮಾಡ್ಕೊಂಡು ಇಲ್ಲಿ ತನಕ ಬರುತ್ತೆ ಇದು. ಅದು ಆ ಕಡೆ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಮರ ಇದೆಲ್ಲ ದಪ್ಪ ಆದಷ್ಟು ನಮ್ಗೆ ಇಳುವರಿ ದಪ್ಪ ಜಾಸ್ತಿ ಬರುತ್ತೆ, ಕಾಯಿ ದಪ್ಪ ಬರುತ್ತೆ. ಗಿಡಕ್ಕೆ ಏಜ್ ಆಗ್ಬೇಕು. ಏಜ್ ಯಾವಾಗ ಆಗುತ್ತೆ ಆವಾಗ ನಮ್ಗೆ ಒಳ್ಳೆ ಫಸಲ್ ಬರ್ತದೆ, ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಇದು 1 ವರ್ಷದ ಗಿಡ ಅಲ್ವಾ? ಎಷ್ಟು ಕೊಯ್ಲು ತಗೊಂಡಿದ್ರ ಸರ್? ಸರ್ ಇವಾಗ 2 ಕೊಯ್ಲ್ ಆಗಿದೆ. ಇದರಲ್ಲಿ 2 ಕೊಯ್ಲ್ ಆಗಿದೆ. ಮೊನ್ನೆ ಎಲ್ಲ ಇಂಚು ಮಿಂಚಿನಾಗ ನಮ್ಗೊಂದು 500-600 ಕೆಜಿ ಬಂತು. ಈ 1 ಎಕರೆದಲ್ಲಿ ಒಳ್ಳೆ ರೇಟ್ ಸಿಕ್ತು ಈ ಸರ್ತಿ. ಯಾಕಂದ್ರೆ ಕಾಶ್ಮೀರಿ ಎಲ್ಲ ಇವಾಗ ಅನ್ಸೀಸನ್, ನಮ್ ಕಡೆ ಸೀಸನ್. ಇವಾಗ ಅಂಗಡಿಯಲ್ಲಿ 300 ರೂಪಾಯಿ ಎಲ್ಲ ಮಾರ್ತಾ ಇದಾರೆ. ನಾವು 180-200 ರೂಪಾಯಿ ಹಂಗೆಲ್ಲ ನಾವು ಸೇಲ್ ಮಾಡಿದ್ರಿ. ಇಲ್ಲೇ ಅಂಗಡಿ ಅವರೇ ಬಂದ್ಬಿಟ್ಟು ತಗೊಂಡಿದ್ರು. ರೈತರು ತುಂಬಾ ಡಿಮ್ಯಾಂಡ್ ಮಾಡ್ತಾರೆ. ಇನ್ನೊಂದು ಏನಂದ್ರೆ ಈ ಆಪಲ್ ಅಲ್ಲಿ ಸರ್ ಅಲ್ಲಿ ಕಟ್ ಮಾಡಿ 1 ತಿಂಗಳು 1.5 ತಿಂಗಳೆಲ್ಲ ಆಗಿರ್ತದೆ. ಕೋಲ್ಡ್ ಸ್ಟೋರ್ ಅಲ್ಲಿ ಮಡಿಗೆ ಅದ್ರಲ್ಲಿ ಏನು ಇರೋದಿಲ್ಲ, ಎಲ್ಲ ಎಳ್ಕೊಂಡ್ಬಿಟ್ಟಿರ್ತದೆ. ವಾಟರ್ ಕಂಟೆಂಟ್ಸೇ ಇರಲ್ಲ ಇದರಲ್ಲಿ. ನೋಡಿ ಕಚ್ಚಿದ್ರೆ ಹಂಗೆ ನೀರು ಸೋರ್ತದೆ ವಾಟರ್. ಆ ಕನ್ಸ್ಟೆಂಟ್ ನಮ್ಗೆ ಬಂದ್ಬಿಟ್ಟು ಹೊಟ್ಟೆಗೆ ಹೋದ್ರೆ ಒಳ್ಳೆ ಫುಡ್ ಇದು, ಹೆಲ್ತ್ ಫುಡ್. ಫ್ರೆಶ್ ಆಗಿ ಆರ್ಗ್ಯಾನಿಕ್ ಅಲ್ಲಿ ನಾವು ಬೆಳೀತಾ ಇದ್ದೀವಿ. ಒಂದೇ ಅಲ್ಲ ಸರ್, 20 ಟೈಪ್ಸ್ ಆಫ್ 20 ಟೈಪ್ಸ್ ಆಫ್ ಫ್ರೂಟ್ಸ್ ಮಡಗಿದ್ದೀವಿ ನಾವು. ಡ್ರ್ಯಾಗನ್ ಫ್ರೂಟ್ ಇದೆ ನೋಡ್ರಿ, ಇದು ಡ್ರ್ಯಾಗನ್ ಫ್ರೂಟ್ ನೋಡ್ರಿ. ಡ್ರ್ಯಾಗನ್ ಫ್ರೂಟ್ ಎಲ್ಲ ಬರ್ತಾ ಇದೆ, ಬಂದಿದೆ. ಇನ್ನ ಮೇಲೆ ಎಲ್ಲ ಇದೆ. ಏನೇನು ಹಣ್ಣಿನ ಗಿಡಗಳಿದೆ ಸರ್? ವಾಟರ್ ಇದು ಅವಕೋಡ ಇದೆ. ಆಮೇಲೆ ಬಂದ್ಬಿಟ್ಟು ಗೋವಾ ಜಪಾನೀಸ್ ರೆಡ್ ಇದೆ, ಪಿಂಕ್ ತೈವಾನ್ ಪಿಂಕ್ ಇದೆ, ವೈಟ್ ಇದೆ. ಆಮೇಲೆ ಬಂದ್ಬಿಟ್ಟು ಕಾಶ್ಮೀರಿ ಬೇರಿ ಇದೆ, ಆರೆಂಜ್ ಇದೆ, ಪೈನಾಪಲ್ ಇದೆ. ಆಮೇಲೆ ಬಂದ್ಬಿಟ್ಟು ಸಪೋಟಾ ಇದೆ. ಮೇಯ್ನು ನಮ್ಗೆ
ಆಪಲ್ಲು ಇದು ಬಟರ್ ಫ್ರೂಟ್ ಆಮೇಲೆ ಬಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ ಇಷ್ಟು ಹಣ್ಣಿನ ಗಿಡಗಳು ಇದೆ. ಇಷ್ಟು ಹಣ್ಣಿನ ಗಿಡ ಇದೆ. ನಾವು ಬಂದ್ರೆ ಬೆಳಗ್ಗೆ 1 ಎಕರೆ ನನಗೋಸ್ಕರನೇ 1 ಎಕರೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ತೆನೆಯಾಗ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಒಂದು 20 ವೆರೈಟಿ ನೋಡ್ರಿ. ಇದು ಅಂಜೂರ ಎಲ್ಲ ಸರ್ ನಿಮ್ದು ಹಣ್ಣಿನ ಕಾಡು ಅಂತಾನೆ ಹೇಳ್ಬೋದಲ್ಲ ಸರ್? ಹಂಗೆ ಆಗ್ಬೋದು ನೋಡ್ರಿ. ಈ ತರ ಗಿಡಗಳೆಲ್ಲ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಬಂದು ಡೈಲಿ ಬೆಳಗ್ಗೆ ಬಂದ್ರೆ ನಾವು ಹಣ್ಣು ತಗೊಂಡು ತಿನ್ನೋದು. ಏನ್ ಸರ್ ಅಂಜೂರನ? ಇದು ಅಂಜೂರ ಡ್ರೈ ಫ್ರೂಟ್ ಬರ್ತದೆ ಮಾಡ್ಬೋದು. ಇದ್ರಲ್ಲಿ ಸಣ್ಣ ಇರುತ್ತಲ್ಲ? ಸಣ್ಣ ಇರುತ್ತೆ, ಇಲ್ಲ ದಪ್ಪ ಬರುತ್ತೆ. ಇದು ನೋಡಿ ಈ ತರ ಗುತ್ತಿಗಳ ಕಾಯಿ ಬರ್ತದೆ ಅಂಜೂರ. ಈ ತರ ಇದನ್ನ ಒಣಗಿಸಿದ್ರೆ ಡ್ರೈ ಫ್ರೂಟ್ ಇದು ಹಣ್ಣಾಗುತ್ತೆ, ಇನ್ನು ದಪ್ಪಾಗಿ ಹಣ್ಣಾಗುತ್ತೆ. ಅವು ಒಣಗಿಸಿದ್ರೆ ಡ್ರೈ ಫ್ರೂಟ್ ಮಾಡ್ಬೋದು. ನೋಡ್ರಿ ಇಲ್ಲಿ ಹಣ್ಣೆ ಇದೆ ನೋಡ್ರಿ. ಈ ತರ ಬಂದಾಗ ನಾವು ಹಣ್ಣು ನೋಡ್ರಿ ಇಲ್ಲಿ ಹಣ್ಣಾಗಿದೆ. ಈ ಒಂದು ಇಲ್ಲಿ ಇನ್ನೊಂದು ಚೆನ್ನಾಗಿ ಕಲರ್ ಬಂದಿದೆ ಅನ್ಸುತ್ತೆ ನೋಡ್ರಿ. ನೋಡ್ರಿ ಇಲ್ಲಿ ನೋಡ್ರಿ ತಗೊಳ್ರಿ. ಇದು ಹಣ್ಣು. ಈ ಹಣ್ಣಿಗೆ ನೋಡ್ರಿ, ಈ ಹಣ್ಣಿಗೆ 50 ರೂಪಾಯಿ ಕೊಟ್ರೆ ಸಿಗಲ್ಲ ರೀ ಒಂದ್ ಹಣ್ಣಿಗೆ. ಇದನ್ನ ನಾವು ಏನ್ ಮಾಡ್ತೀರಿ ಅಂದ್ರೆ ಹಿಂಗೆ ಡೈರೆಕ್ಟ್ ತಿಂದ್ಬಿಟ್ಟು ತಿಂತೀರಿ. ಎಷ್ಟು ಹೆಲ್ತಿ ಫುಡ್ ಅಂದ್ರೆ ನಮ್ಗೆ ಗೊತ್ತಾ. ಇದು ಅದೃಷ್ಟ ಮಾಡಿರ್ಬೇಕು ಸರ್, ಈ ರೀತಿ ತೋಟದಲ್ಲಿ ಬೆಳೆದ ಹಣ್ಣನ್ನು ತಿನ್ಬೇಕು. ನಿಜವಾಗ್ಲೂ ಅದೃಷ್ಟ ಮಾಡಿರ್ಬೇಕು. ತುಂಬಾ ಸ್ವೀಟ್ ಇದೆ ಸರ್ ಇದು, ತುಂಬಾ ಸ್ವೀಟ್ ಇದೆ. ಡೈರೆಕ್ಟ್ ಹಂಗೆ ನೋಡ್ರಿ ಹಾಲು ಇದೆ ನೋಡ್ರಿ. ಈ ಹಾಲು ಇದರಲ್ಲಿ ಹಾಲು ಬರುತ್ತೆ. ಈ ಹಾಲು ತಿಂದ್ರೆ ಜ್ವರ ಬರೋದಿಲ್ಲ. ನಾನು ಈ ತರ ಅಂಜೂರ ತಿಂದೇ ಇರಲಿಲ್ಲ ಸರ್, ತುಂಬಾ ಟೇಸ್ಟ್ ಇದೆ. ಇನ್ನೂ ಕಲರ್ ಬಂದ್ರೆ ಇನ್ನೂ ಟೇಸ್ಟ್ ಅನ್ಸುತ್ತೆ ಆಗುತ್ತೆ ನೋಡಿ. ಇದೆಲ್ಲ ಹಣ್ಣು ಗಿಡನೇ ಇಲ್ಲಿ ಸರ್. ಸೆಂಟ್ರಲ್ ಎಲ್ಲ ಏನೋ ಬೇರೆ ಗಿಡ ನಾಟಿ ಮಾಡಿ ಎಲ್ಲ ಇದೆ ಸರ್ ನಮ್ಗೆ ಸುಮಾರು. ಅದೇ ನಾನು ಹೇಳಿದ್ದೆ 20 ಟೈಪ್ಸ್ ಆಫ್ ಫ್ರೂಟ್ಸ್, 20 ಟೈಪ್ಸ್ ಆಫ್ ಫ್ರೂಟ್ಸ್. ಅಂದ್ರೆ ಹಣ್ಣಿನ ಕಾಡೆ ಮಾಡ್ಬಿಟ್ಟಿದ್ದೆ. ಹೌದ್ರಿ ಹೌದು. 1 ಎಕರೆ ನನಗೋಸ್ಕರನೇ ಮಾಡ್ಕೊಂಡಿದ್ದೀನಿ ನಾನು. ನೋಡ್ರಿ ಈ ತರ ಮೇಲೆ ನೋಡ್ರಿ ಈ ತರ ಗಿಡಗಳು ಚಪ್ರ ಹಾಕ್ಬಿಟ್ಟು ಇದರಲ್ಲಿ ನಾನು ಸರ್ ಇನ್ನು ಪ್ರಾರಂಭ ವರ್ಷ ಆಗಿರೋದ್ರಿಂದ ನಿಮ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಆದಾಯ ತಂದು ಕೊಡುತ್ತೆ. ಖಂಡಿತವಾಗ್ಲೂ ನಾನು ಒಂದು 2-3 ವರ್ಷ ವೆಯ್ಟ್ ಮಾಡಬೇಕು. 2-3 ವರ್ಷ ವೆಯ್ಟ್ ಮಾಡಿಬಿಟ್ರೆ ನೋಡ್ರಿ ಇದು ಆಪಲ್ ಇಲ್ಲಿ ಇದೆ. ಬರ್ರಿ ಆಪಲ್ ಗುಚ್ಚನಿದೆ ಬರ್ರಿ ಸರ್. ಆಮೇಲೆ ಇದು ಆಪಲ್ ಕೃಷಿ ಮಾಡೋದಕ್ಕೆ ಮುಂಚೆ ನೀವು ಇದ್ರ ಬಗ್ಗೆ ಮಾಹಿತಿ ಎಲ್ಲಿ ತಿಳ್ಕೊಂಡ್ರಿ ಸರ್? ನಾನು ಯೂಟ್ಯೂಬಲ್ಲಿ ನೋಡಿದ್ರೆ, ಈ ಕಾಲದಲ್ಲಿ ಯೂಟ್ಯೂಬ್ ಬಂದ್ಮೇಲೆ ನನಗೆ ನೋಡ್ರಿ ತುಂಬಾ ಒಳ್ಳೆ ಕ್ವಾಲಿಟಿ ಸರ್ ಇದು. ನೋಡ್ರಿ ಈ ತರ ಕ್ವಾಲಿಟಿ ನೋಡ್ರಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಹೌದು ನೋಡ್ರಿ ಒಳ್ಳೆ ಕ್ವಾಲಿಟಿ ಇದೆ ಸರ್. ಒಳ್ಳೆ ಟೇಸ್ಟ್. ಗಿಡದಲ್ಲಿ ಕಿತ್ಕೊಂಡು ಆಪಲ್ಲು ಇನ್ನ ಯಾರು ತಿಂದಿಲ್ಲ, ನಾವು ತಿಂತಾ ಇದ್ದೀವಿ ಆರಾಮಾಗಿ. ಒಳ್ಳೆ ಟೇಸ್ಟ್ ಇದೆ. ಸಾಮಾನ್ಯವಾಗಿ ಅಂಗಡಿಯಲ್ಲಿ ಇರೋ ಬೆಂಡ್ ಬಂದ್ಬಿಟ್ಟಿರ್ತಲ್ಲ ಸರ್ ಒಳಗಡೆ. ಖಂಡಿತವಾಗಿ ನೋಡ್ರಿ ಹೆಂಗ್ ಸೋರ್ತದೆ ನೋಡ್ರಿ. ನೋಡ್ರಿ ಈ ತರ ರಸ ಹಂಗೆ ಉಕ್ಕಿ ಬರ್ತಾ ಇದೆ ಇದ್ರಲ್ಲಿ. ಹೌದು, ಏನ್ ಟೇಸ್ಟ್ ಗೊತ್ತಾ? ತುಂಬಾ ಟೇಸ್ಟ್ ಇದೆ. ಎಲ್ಲರೂ ಮಾಡ್ರಿ, ಯಾರೇ ರೈತರಾಗಲಿ ದಯವಿಟ್ಟು ಮಾಡ್ರಿ. ಮಾಡ್ಕೊಂಡು 1 ಗಿಡ 2 ಗಿಡ 4 ಗಿಡ ಮನೆ ಹತ್ರ ಮಾಡ್ಕೊಂಡು ಮಾಡ್ಬೋದು. ಎಲ್ಲಾರ್ಗು ಆಪಲ್ ತಿನ್ಕೊಬೋದು. ನೋಡಿ ಸರ್ 1 ಎಕರೆಗೆ ಸರ್ ಎಷ್ಟು ಗಿಡ ಕೊಡ್ರಿ ಸರ್? 1 ಎಕರೆಗೆ 300 ಗಿಡ ನೆಡ್ಬೋದು. ಡಿಸ್ಟೆನ್ಸ್ ಡಿಸ್ಟೆನ್ಸ್ 12 ಅಡಿ ಮಡಗಿದ್ದು ನಾವು. ಮಧ್ಯದಲ್ಲಿ ಟ್ರ್ಯಾಕ್ಟರ್ ಹೋಗ್ಬೇಕು. ಟ್ರ್ಯಾಕ್ಟರ್ ಹೋಗ್ಬಿಟ್ಟು ನಾವು ಮತ್ತೆ ಇಂಟರ್ ಕ್ರಾಪ್ ಮಾಡ್ತಾ ಇದ್ವಿ 1-2 ವರ್ಷ. ಹೂವಿನ ಗಿಡ ಆಗಲಿ ಏನೇ ಬೆಳೆ ಮಾಡ್ಕೋಬಹುದು. ಏನೇ ಬೆಳೆ ಮಾಡ್ಕೊಂಡು ಮಧ್ಯದಲ್ಲಿ ಮಾಡ್ಕೋಬಹುದು. ನಾನು ಬಂದ್ಬಿಟ್ಟು ನೋಡ್ರಿ ಡ್ರ್ಯಾಗನ್ ಫ್ರೂಟ್ ಮಾಡಿದ್ದೀನಿ. ನಾನು ನೋಡ್ತೀನಿ ಆಮೇಲೆ ನೋಡಿ ಸರ್ ಇದು. ಆಮೇಲೆ ಸರ್ ಈ ಬಳ್ಳಿ ತರ ಕಟ್ಕೊಂಡು ಹೋಗೋದು ಕಂಬಿಗೆ, ಇದು ಕಾನ್ಸೆಪ್ಟ್ ಎಲ್ಲಿ ನೋಡಿದ್ರಿ ಸರ್ ನೀವು? ಸರ್ ಇದು ನಾನು ಹಿಮಾಚಲ ಪ್ರದೇಶದಲ್ಲಿ ಮಾಡಿದಾರಂತೆ. ಮಾಡಿದ್ರು ನಾನು ಯೂಟ್ಯೂಬಲ್ಲಿ ನೋಡಿದೆ. ಈ ತರ ಮಾಡಿದ್ರೆ ನೇರಾಗಿ ಹೋಗ್ಬಿಟ್ರೆ ಸುಮಾರು ಒಂದು 10 kg 20 kg ಬಿಡ್ಬೋದು ಅಷ್ಟೇ, ಒಂದು 2-3 ವರ್ಷಕ್ಕೆ. ಹೌದೌದು. ಈ ಬಳ್ಳಿ ತರ ಇಂದ ಲೇಯರ್ ಟೈಪ್ ಅದು. ಆ ತರ ಕಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಒಂದು ಗಿಡನ 4-5 ವರ್ಷ ಆಗ್ಬಿಟ್ಮೇಲೆ ಸುಮಾರು ಕಾಯಿಗಳು ಬರ್ತದೆ ಅದರಲ್ಲಿ. ಇದು ಬಟರ್ ಫ್ರೂಟ್, ದಾಳಿಂಬೆ ನೋಡ್ರಿ. ಇದೊಂದು ಅವಕೋಡ ಬಟರ್ ಫ್ರೂಟ್. ಹೌದು, ಅದು ದಾಳಿಂಬೆ. ಇದೊಂದು ವಾಟರ್ ಆಪಲ್. ಇದೊಂದು ಜಪಾನೀಸ್ ರೆಡ್, ಇದು ಸೇಪೆ ಗಿಡ. ಇದು ಭವಿಷ್ಯದಲ್ಲಿ ಆರಾಮಾಗಿ ನಿಮ್ಗೆ ಆ ಕಡೆ ನೇರಳೆ ಮರನು ಇಟ್ಟಿದ್ರಲ್ಲ? ನೇರಳೆ ಮರ ಇದೆ ಅದರಲ್ಲಿ. ವೈಟ್ ನೇರಳೆ ಮರನೂ ಇದೆ. ವೈಟ್ ಇದೆ ಸರ್? ವೈಟ್ ಬಂದಿದೆ ಅದರಲ್ಲಿ. ಸರಿ, ಇದು ಯಾವುದು? ವಾಟರ್ ಆಪಲ್. ಸರಿ. ಆಮೇಲೆ ಅದೊಂದು ಬಂದ್ಬಿಟ್ಟು ಏನೇನೋ ಗಿಡಗಳೆಲ್ಲ ಗಿಡಗಳಿದೆ. ದಾಳಿಂಬೆ ಗಿಡಗಳು ಇಳುವರಿ ಫಸ್ಟ್ ಸ್ಟಾರ್ಟ್ ಆಗಿದೆ. ನೋಡ್ರಿ ಆಪಲ್ ಟೇಸ್ಟ್ ಸ್ವಲ್ಪ ಲೈಟ್ ಆಗಿ ಹುಳಿ ಇದೆಲ್ಲ ಸರ್, ಫ್ರೆಶ್ ಆಗಿ ಕಿತ್ಕೊಂಡಿರೋದ್ರಿಂದ ಅದೇ ಇರಬೇಕು. ಹುಳಿ ಯಾವಾಗ ಇರ್ತದೋ ಅದು ಸ್ವೀಟು ಹುಳಿ ಎರಡು ನಮ್ಮ ಆರೋಗ್ಯಕ್ಕೆ ಹೋಗ್ಬೇಕು. ನಮ್ಮ ದೇಹಕ್ಕೆ ಲೈಟ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಲೈಟ್ ಆಗಿ ಹುಳಿ ಟೇಸ್ಟ್ ಸಾಕತ್ತಾಗಿದೆ. ಈ ತರ ಫ್ರೆಶ್ ಆಗಿರೋ ಆಪಲ್ ತಿಂದೇ ಇಲ್ಲ ಸರ್ ನಾವು. ಇದು ಮೂಸಂಬಿ. ಮೂಸಂಬಿ. ಅದು ಲೆಮನ್, ಸೀಡ್ಲೆಸ್ ಲೆಮನ್ನು. ಸರಿ ನೋಡ್ರಿ ಗುತ್ತಿಗಳು ಬಂದಿದೆ ಕಾಯಿ. ಇದೆಲ್ಲಾನು ಸರ್ ನರ್ಸರಿನ ಗಿಡಗಳು ನೀವು ಎಲ್ಲಿಂದ ತಗೊಂಬಂದ್ರಿ? ನಾವು ಧರ್ಮವರಂ, ಆಂಧ್ರ. ಹೌದು. ನೋಡ್ರಿ ಇಲ್ಲಿ ನೋಡ್ರಿ
ಸೀಡ್ಲೆಸ್ ಸರ್ ಇದ್ರ ಬೀಜ ಇದೆಲ್ಲ ಸೀಡ್ಲೆಸ್, ಬೀಜನೇ ಇರಲ್ಲ, ಬರೀ ರಸನೇ ಈ ಕಾಯಿಲಿ. ಬರೀ 6 ತಿಂಗಳಿಗೆ ಕಾಯಿ ಬಂದ್ಬಿಡ್ತದೆ ಗಿಡ ನೆಟ್ಟಿದ್ರೆ. ಇದು ನೇರ್ಲೇಡಿ, ಇದು ವೈಟ್ ನೇಳೆ, ವೈಟ್ ನೇರ್ಲೇಡಿ. ಮಿಕ್ಕಿದೆಲ್ಲನೂ ಜಂಬು ನೇರ್ಲೇಡಿ ದೊಡ್ಡದು. ಅದು ಬಂದ್ಬಿಟ್ಟು ಚಕ್ಕ ಲವಂಗ ಅಂತ ನೋಡ್ರಿ, ಚಕ್ಕೆದು ಅದು. ಸರಿ ಸರಿ, ಅಲ್ಲೊಂದು ಗಿಡ ನೋಡಿದ್ವಿ. ಸುಮಾರು ಎಲ್ಲ ಗಿಡಗಳು ಟ್ರೈ ಮಾಡಿದ್ರಲ್ಲ ಸರ್? ಎಲ್ಲ ಗಿಡನೂ ಹಾಕಿದ್ದೀವಿ ಸರ್. ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆ ಇನ್ನೊಂದು 2 ವರ್ಷ ಕಳೆದ್ರೆ ಇದ್ರಲ್ಲಿ ಬರೋ ಆದಾಯ ಆರಾಮಾಗಿ ನಿಮ್ಗೆ ಖಂಡಿತವಾಗ್ಲು ಏನಾಗುತ್ತೆ ಅಂದ್ರೆ ಒಂದೊಂದು ಸೀಸನ್ಗೆ ಒಂದೊಂದು ತಿಂಗಳು 20 ವೆರೈಟಿ ಇದೆ. 20 ವೆರೈಟಿಯಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ವೆರೈಟಿ ಬರ್ತಾನೆ ಇರ್ತದೆ ಹಣ್ಣು. ಹೌದೌದು, 2 ವೆರೈಟಿ ಒಂದೊಂದು ತಿಂಗಳಿಗೆ 12 24 ತಿಂಗಳಿಗೆ 12 ತಿಂಗಳಿಗೆ 24 ವೆರೈಟಿ. ಒಂದ್ ತಿಂಗಳಿಗೆ 2 ವೆರೈಟಿ ನಾವು ತಿಂತಾ ಇರ್ಬೋದು. ಸೀಸನ್ ತಕ್ಕಂಗೆ ಹಣ್ಣುಗಳು ಸೀಸನ್ ತಕ್ಕಂಗೆ ಬರ್ತಾ ಇರ್ತದೆ. ಫಸ್ಟ್ ನಮ್ಮ ಮನೆಗೆಲ್ಲ ಇದೆಲ್ಲ ಆಗುತ್ತೆ, ಮಿಕ್ಕಿದೆಲ್ಲ ನಾವು ಅದೆಲ್ಲ ಮಾರೋಕೆ. ಮೊದ್ಲೆಲ್ಲ ಏನ್ ಬೆಳೆ ಬೆಳೀತಾ ಇದ್ರು ಸರ್ ನೀವು? ಸರ್ ಟೊಮಾಟೊ ಹೂವಿನ ಬೆಳೆ ಸರ್ ಜಾಸ್ತಿ. ನಮ್ದು ಗ್ರೀನ್ ಹೌಸ್, ಪಾಲಿ ಹೌಸ್ಗಳಿದೆ. ಹೌದು, ರೋಜು, ಜರ್ಬರ. ನಮಗೂ ಸಾಕಾಗಿದೆ, ಅದು ಬೆಳಿತಾನೆ ಇದ್ದೀವಿ. 40 ಜನ ಲೇಬರ್ ಡೈಲಿ. ನೋಡ್ರಿ ಇಲ್ಲಿ ಮನೆಗೋಸ್ಕರ ದ್ರಾಕ್ಷಿನೂ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮನೆಗಾಗಿ ದ್ರಾಕ್ಷಿ. ಸರಿ ಸರಿ. ನೋಡ್ರಿ ಇದೆಲ್ಲ ಆಪಲ್ ಗಿಡನೇ. ಇದು 1 ವರ್ಷದ ಗಿಡ. 1 ವರ್ಷದ ಗಿಡ ಇದು. ನೋಡ್ರಿ ಕಾಯಿಗಳು ಬಂದಿದೆ, ಬರೀ ಇಲ್ಲಿ ಗುತ್ತಗಳು ನೋಡ್ರಿ ಸರ್. ಈಗ ಒಂದು ಗಿಡಕ್ಕೆ ಸರ್, ಈಗ ನಿಮ್ಗೆ ಫಸ್ಟ್ ಕೊಯ್ಲಲ್ಲಿ ಸರ್ 1 kg ಸಿಗುತ್ತೆ, ಅವರೇಜ್ ಸಿಕ್ಕಿತ್ತ? ಜಾಸ್ತಿ ಸಿಗುತ್ತೆ ರೀ, 5 kg 6 kg ಬರುತ್ತೆ ನೋಡ್ರಿ ಸ್ಟಾರ್ಟಿಂಗ್ ಅಲ್ಲೇ. ಬರ್ರಿ ನೋಡ್ರಿ ಇದು ಗಡಿ ಗಿಡ ಬಂದ್ರಿ. ನೋಡ್ರಿ ಇದು ವೆರೈಟಿ ಯಾವ್ದು ಅಂತ ಹೇಳ್ಬೋದು? ಇದು ಅಣ್ಣ ವೆರೈಟಿ. ರೌಂಡ್ ಬರುತ್ತೆ. ಇದು ಮೇಲ್ ಪ್ಲಾಂಟ್ ಅಂತ ಅವರು ನಮ್ಗೆ ಹೇಳಿರೋದು, ಅಣ್ಣ ವೆರೈಟಿ. ಆಮೇಲೆ ಪಾಲಿನೇಷನ್ಗೆ ನಾವು ಜೇನು ಎಲ್ಲ ಮಡಗಿದ್ದೀವಿ. ಜೇನು ಅದ್ಭುತ, ಅದು ಜೇನು ಪಾಲಿನೇಷನ್ ಆಗಿದ್ರೆ ನಮ್ಗೆ ಇಳುವರಿ ಚೆನ್ನಾಗಿ ಬರ್ತದೆ. ಹೌದು. ನೋಡಿ ಇದೆಲ್ಲ ನೋಡ್ರಿ ಡ್ರ್ಯಾಗನ್ ಫ್ರೂಟ್ ಸಿಕ್ಕಾಪಟ್ಟೆ ಬರ್ತಾ ಇದೆ. ಇವಾಗ ನಾವು ಲೈಟಿಂಗ್ ಕೊಟ್ಟಿದ್ದೀವಿ ನೋಡ್ರಿ. ಡ್ರ್ಯಾಗನ್ ಫ್ರೂಟ್ ಲೈಟಿಂಗ್ ಅವಶ್ಯಕತೆ. ಲೈಟಿಂಗ್ ಕೊಟ್ರೆ ಅನ್ ಸೀಸನ್ ಅಲ್ಲಿ ಕಾಯಿ ಬಂದ್ಬಿಡ್ತು ನಮ್ದು. ಅನ್ ಸೀಸನ್ ಅಲ್ಲಿ ಕಾಯಿ ಬರ್ತದೆ ನೋಡ್ರಿ ಲೈಟಿಂಗ್. ಸರಿ ಸರಿ ಸರ್. ರಾತ್ರಿ ಹೊತ್ತೆಲ್ಲ ಲೈಟಿಂಗ್ ಬೆಳ್ತದೆ. ಒಳ್ಳೆ ಐಡಿಯಾ ಸರ್ ಇದು. ಅದಕ್ಕೋಸ್ಕರ ಒಂದೊಂದು ಗಿಡಕ್ಕೆ ಒಂದೊಂದು ಲೈಟಿಂಗ್ ಕೊಟ್ಟಿದ್ದೀವಿ. ಆದ್ರೆ ನೋಡ್ರಿ ಲೈಟಿಂಗ್ ಕೊಟ್ಟಿರೋದ್ರಿಂದ ಅನ್ ಸೀಸನ್ ಅಲ್ಲಿ ಹಣ್ಣು ಬಂದಿದೆ. ಇದರಲ್ಲಿ ನೋಡಿ ಹೆಚ್ಚು ಕಡಿಮೆ 40-50 ಡ್ರ್ಯಾಗನ್ ಫ್ರೂಟ್ ಬರ್ತಾ ಇದೆ ಇದರಲ್ಲಿ. ಹೌದು ನೋಡ್ರಿ ಇದೆಲ್ಲ ಅನ್ ಸೀಸನ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಖಂಡಿತವಾಗ್ಲು ಇದೆ. ಇವಾಗ 150 ರೂಪಾಯಿ ಕೆಜಿ ಇದೆ. ಬರೀ 40-50 ರೂಪಾಯಿ ಬಂದ್ಬಿಡ್ತದೆ ಕೆಜಿ ಸೀಸನ್ ಅಂದ್ರಲ್ಲಿ ಎಲ್ಲರೂ ಬರ್ತದೆ. ಅದಕ್ಕೋಸ್ಕರ ಅನ್ ಸೀಸನ್ ನಾವು ಬೆಳ್ಕೊಂತ ಇದ್ದೀವಿ. ಅದ್ಭುತವಾದ ಮಾಹಿತಿ ಸರ್ ಇದು, ಯಾಕೆಂದ್ರೆ ಇದು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. 5 ಎಕರೆ ಮಾಡಿದ್ದೀನಿ. 5 ಎಕರೆನಲ್ಲಿ ಒಟ್ಟು ಸರ್ 1500 ಗಿಡ ಕುಳ್ಳಿಸಿದ್ದೀರಾ? ಇಲ್ಲ, ಆಪಲ್ ಗಿಡ ನಾವು 1000 ಗಿಡ ಮಾಡಿದ್ವಿ. ಯಾಕಂದ್ರೆ ಡ್ರ್ಯಾಗನ್ ಫ್ರೂಟ್ ಇದೆಲ್ಲ ಅದ್ ಬಿಟ್ಟು ಮಧ್ಯದಲ್ಲಿ ನೋಡ್ರಿ ಮಾಡಿದ್ರು ನಾವು. ಸರ್ ಈಗ ಎಲ್ಲ ಆಲ್ಮೋಸ್ಟ್ 1 ವೀಕ್ ಆಗಿದೆ ಇದು ಆಪಲ್ ಎಲ್ಲ ಲಾಸ್ಟ್ ಆಗಿ ಅಲ್ವಾ? ಆಗಿದೆ. ಮತ್ತೆ ನೋಡ್ರಿ ಮತ್ತೆ ನೋಡ್ರಿ ಬಂತು ನೋಡ್ರಿ. ಇದು ವರ್ಷಕ್ಕೆ ಎಷ್ಟು ಕೊಯ್ಲ್ ಸರ್? ಸರಿ, ವರ್ಷಕ್ಕೆ 2 ಅಂತ ಹೇಳಿದಾರೆ. ನಾವ್ ಈ ಲೈಟಿಂಗ್ ಕೊಟ್ಟಿರೋದ್ರಿಂದ ಏನೋ ಕಂಟಿನ್ಯೂ ಬರ್ತಾ ಬರಂಗ ಒಂದು ಐಡಿಯಾ ಇದೆ, ನಮ್ಗೆ ಕಾಣಿಸ್ತಾ ಇದೆ. ಹೌದು ಸರ್. ನೋಡ್ರಿ ಇದು ಹೂವ ನೋಡಿ, ಅದು ಚಿಗುರು ಹೊಸ, ಇದು ಹೂವ. ಮತ್ತೆ ನೋಡ್ರಿ ಇದು ಪಿಂದೆ ಬರ್ತಾ ಇದೆ, ಇದು ಹೂವ ಬರ್ತಾ ಇದೆ. ಮತ್ತೆ ಇದು ನೋಡ್ರಿ ಇದು ಪಿಂದೆ, ನೋಡಿ ಇದಕ್ಕೆ ಪಿಂದೆ. ಲೈಟಿಂಗ್ ಕೊಟ್ಟಿರೋದ್ರಿಂದ ಕಂಟಿನ್ಯೂ ಆಗುತ್ತೆ ಅಂತ ನಮ್ಗೊಂದು ಭರವಸೆ ಇದೆ. ನೋಡೋಣ, ಏನಾದ್ರು ಈ ವರ್ಷದಲ್ಲಿ ಗೊತ್ತಾಗ್ಬಿಡ್ತದೆ ನಮ್ಗೆ. ಇದೇ ತರ ಏನಾದ್ರು ಕಂಟಿನ್ಯೂ ಆಗ್ಬಿಟ್ರೆ ನಾವು ಹಂಗೆ ಲೈಟಿಂಗ್ ಕಂಟಿನ್ಯೂ ನಾವು ಮಾಡ್ಕೊಂಡು ಆನ್ ಸೀಸನ್ ಅಲ್ಲಿ ಇವಾಗ ಒಂದು 150-100 ರೂಪಾಯಿ ಬರ್ತದೆ ಆಪಲ್. ಆ ಸೀಸನ್ ಅಲ್ಲಿ ನಮ್ದು ಬೇಡ, ಸೀಸನ್ ಅಲ್ಲಿ ಬರಂಗ್ ಮಾಡ್ಕೊಬಿಟ್ರೆ ನೋಡ್ರಿ. ಸರಿ, ಒಟ್ಟಿನಲ್ಲಿ ನೋಡ್ರಿ ಇದು ಹೂವ. ಹೌದು, ಇದು ಪಿಂದೆ. 3 ತರ 2 ನೋಡ್ರಿ. ಇದೊಂದು ಸ್ಟೇಜ್ ಸ್ವಲ್ಪ ದಪ್ಪ, ಇದು ಕಾಯಿ. ಇಲ್ಲೇ ಕಾಣಿಸ್ತದೆ ನೋಡ್ರಿ. ಹೌದೌದು, ಇದ್ರಾಗ ಏನಿಲ್ಲ. 1 2 3 4 ಸ್ಟೇಜ್ ಇದೆ. 4 ಸ್ಟೇಜ್ ಅಲ್ಲಿ 4 ಸೀಸನ್ ಅಲ್ಲಿ ಬರುವಂತ ಐಡಿಯಾ ನಮ್ಗೆ ಕಾಣಿಸ್ತಾ ಇದೆ. ನೋಡೋಣ ದೇವ್ರು ಏನ್ ಮಾಡ್ತಾನೋ. ಇನ್ನ ಬಂದ್ಬಿಟ್ರೆ ನಮ್ಗೆ ತುಂಬಾ ಕಷ್ಟ ಆಯ್ತು. ಇನ್ನ ನಮ್ ಕೈಲಿ ವಯಸ್ಸಾದ್ಮೇಲೆ ಮಾಡಕ್ ಆಗಲ್ಲ. ಇದನ್ನೇ ಒಂದು ಕಂಟಿನ್ಯೂ ಮಾಡ್ಕೊಬಿಟ್ರೆ ಮುಂದಕ್ಕೆ ಇದು ಕೈ ಹಿಡ್ತಕ್ಕಂಥ 100%. ಆಮೇಲೆ ತುಂಬಾ ಜನ ಏನೋ ಇವ್ರು ನೆಟ್ ಮಾಡಿದ್ದಾರೆ, ನೆರಳು ಅಂದ್ಕೊಂತಾರ. ಸುಳ್ಳು. ನಾನು ಟೊಮೆಟೊ ಮಾಡಿದ್ದೆ ಇಲ್ಲಿ. ಟೊಮೆಟೊಗೆ ನೆಟ್ ಹಾಕಿದ್ದೆ. ಮುಂದೆ ಸೀಮೆ ಬದನೆಕಾಯಿ ಬೆಳೀತಾ ಇದ್ರಿ ಸಪುರದಲ್ಲಿ. ಆಮೇಲೆ ಏನ್ ಮಾಡಿದ್ರಿ, ನಾನು ಐಡಿಯಾ ಮಾಡಿ ಈ ಕೂಚದಲ್ಲಿ ಇದು ನೋಡ್ರಿ, ಇದು ಒಂದು ಟೈರ್ ಮಡಗ್ಬಿಟ್ಟು, ಏನು ಸಿಲ್ವಿಲ್ಲ ನನಗೆ, ಬರೀ 20 ರೂಪಾಯಿ ಖರ್ಚು. 20 ರೂಪಾಯಿ ಮಡಗ್ಬಿಟ್ಟು ಗಿಡ ಮಡಗ್ಬಿಟ್ಟು ಎತ್ಸ್ಬಿಟ್ಟೆ. ಗಿಡ ಬಂದ್ಬಿಡ್ತು. ಆಮೇಲೆ ಪ್ಲಾನ್ ಮಾಡಿದೆ, ಇಲ್ಲಿಂದ ಅಲ್ಲಿಗೆ ದೂರ ಐತಲ್ಲ, ಇನ್ನೊಂದು ಕೂಚ ಮಡಗೊಂಡ್ರು. ಆವಾಗ ಏನಾಯ್ತದೆ ಅಂದ್ರೆ ಇಲ್ಲಿ
ಡ್ರ್ಯಾಗನ್ ಫ್ರೂಟ್ ಡೌನ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ಈ ಮಧ್ಯದಲ್ಲಿ ಆಪಲ್ ಹಾಕಿ ಮಾಡಬಾರ್ದು ನಾವು. ಇವಾಗ ನೋಡಿ ಇದು ಮೇಲೆ ಹೋಗುತ್ತಾ, ಈ ಮೇಲೆ ಹೋದ್ಮೇಲೆ ನಾವು ಕಟಿಂಗ್ ಕೊಡ್ತೀರಾ, ಇದು ಮೇಲೆ ಬೇಕಾದ್ರೆ ಬಂದು ಹಿಂಗ್ ಕುತ್ಕೊಂತದೆ. ಕಂಬಿ ಕಟ್ಬಿಟ್ಟು ಲೇಯರ್ ಟೈಪ್ ಮಾಡ್ತೀನಿ ನಾನು. ಮೇಲ್ಗಡೆನೆ ಕಂಬಿ ಮೇಲೆನೆ ಬಂದು ಕುತ್ಕೊಂಡ್ರೆ ಕಾಯಿನೂ ಬಗ್ಗಲ್ಲ. ಆಮೇಲೆ ಇದನ್ನೇ ಲೇಯರ್ ಟೈಪ್ ಹಿಂಗ್ ಮಾಡ್ತೀನಿ. ಮತ್ತೆ ಕಂಬಿ ಕಟ್ಬಿಟ್ಟು ಲೇಯರ್ ಟೈಪ್ ಮಾಡ್ತೀನಿ. ಬರೋ ವರ್ಷಕ್ಕೆ ನಾನು ಈ ಮಾಹಿತಿಯನ್ನು ಕೊಡ್ತೀನಿ, ತೋರಿಸ್ತೀನಿ. ಹಿಂಗ್ ಮಾಡ್ಬಿಟ್ರೆ ಕಾಯಿಗಳು ಹಂಗೆ ಗುತ್ತಿಗಳೇ ಬಂದ್ಬಿಡ್ತದೆ ಕಾಯಿ. ಸರ್ ತುಂಬಾ ಒಳ್ಳೆ ಐಡಿಯಾ ಅದು. ಬರ್ತದೆ, ಖಂಡಿತವಾಗಿ ನಾನು ಮಾಡ್ತೀನಿ. ಹಣ್ಣು ಬಂದಾಗ ಬರ್ತೀವಿ ಸರ್ ಮತ್ತೊಮ್ಮೆ. ಬನ್ನಿ, ಅವಾಗ ನಮ್ಗಿನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಒಟ್ನಲ್ಲಿ ಇದು ಪ್ರಾಥಮಿಕ ಮಾಹಿತಿ ಸರ್. ಫಸ್ಟ್ ಬಂದಾಗ ಇದು ನೆಟ್ ಹಾಕ್ಲೇಬೇಕೇನೋ ಆಪಲ್ ಕೃಷಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ ರೀ, ಇದನ್ನ ಟೊಮೆಟೊಗೆ ಹಾಕಿದ್ದು. ಆಮೇಲೆ ಹೂವು ಹಾಕ್ತೀನಿ ನಾವು. ಶಾಮಂತಿ ಹೂವು ಹಾಕಿದಾಗ ಬೆಡ್ ಮೇಲೆ ನೋಡಿ ಈ ಮಧ್ಯದಲ್ಲಿ ಶಾಮಂತಿ ಬೆಳಿತೀನಿ. ಇವಾಗ ಮತ್ತೆ ಬೆಳಿತೀನಿ ನೋಡಿ. ಈ ಮಧ್ಯದಲ್ಲಿ ಒಂದ್ ಲೇ ಇದೆ ನೋಡ್ರಿ, ಮಧ್ಯದಲ್ಲಿ ಇನ್ನ ಒಂದ್ 3 ತಿಂಗಳು 6 ತಿಂಗಳು ಬೆಳೆ ನೋಡ್ರಿ. ಇಲ್ಲೊಂದು ಬೆಡ್ ಮಾಡ್ತೀನಿ. ಬೆಡ್ ಮಾಡ್ಬಿಟ್ಟು ಮಲ್ಚಿಂಗ್ ಪೇಪರ್ ಹಾಕ್ಬಿಟ್ಟು ಇದರಲ್ಲಿ ನಾನು ಶಾಮಂತಿ ಬೆಳಿತೀನಿ. ಸರಿ ಸರ್. ಆಮೇಲೆ ಗಿಡಗಳ ಬಗ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸರ್ ಕೃಷಿ ಮಾಡ್ಬೇಕು, ನಮ್ಮ ಹತ್ರನೇ ನರ್ಸರಿ 100% ಕಾಯಿ ಬರ್ತದೆ. 3 ವೆರೈಟಿ ಇದೆ. ಅಣ್ಣ ವೆರೈಟಿ, ಡೋರ್ ಸೆಟ್, HRM 99 ಅಂತ ಹೇಳ್ಬಿಟ್ಟು 3ರಲ್ಲೂ ನಾಟಿ ಮಾಡಿದ್ರೆ 100ಗೆ 10 ಬಂದ್ಬಿಟ್ಟು ಅಣ್ಣ ವೆರೈಟಿ ಹಾಕೊಂಡು ಡೋರ್ ಸೆಟ್ ಹಾಕೊಂಡು ನಾನು ಕೊಡ್ತೀನಿ. ಕಾಂಬಿನೇಷನ್ ಮಾಡ್ಬಿಟ್ಟು ಮಾಡ್ರಿ, ದಯವಿಟ್ಟು ಎಲ್ಲರೂ ಮಾಡ್ಬೋದು. ರೈತರು ಆಸಕ್ತಿ ರೈತರು ನಿಮ್ಮ ನೇರವಾಗಿ ಮಾಡ್ಲಿ. ನಾನು ಅವ್ರಿಗೆ ಮಾಹಿತಿನೂ ಕೊಡ್ತೀನಿ. ಬಂದ್ರೆ ಯಾವ ತರ ನಾಟಿ ಮಾಡಬೇಕು, 2 ಅಡಿ ಗುಣಿ ಹೊಡೆದು ಗೊಬ್ಬರ ಹಾಕಿ, ತಿಮ್ಮಿಟ್ಟು ಹಾಕಿ, ನಾಟಿ ಗೊಬ್ಬರ ಹಾಕಿ, ಸ್ವಲ್ಪ ಸ್ಪಿಕ್ DAP ಹಾಕಿ ಗಿಡ ಮೊಡ್ಲಿಕ್ಲಿ ಆಟೋಮೆಟಿಕ್ ಆಗಿ ಕಳ್ಳಿ ಬಂದಂಗೆ ಬರ್ತದೆ. ಗಿಡ ಒಂದು ಗಿಡ ಹೋಗಲ್ಲ ಇದು. ಸರಿ ಸರ್. ಹಾಗೆ ನಿಮ್ ನಂಬರ್ ಇದು ಹೇಳ್ಬಿಡಿ ಸರ್, ಯಾರು ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. 8825849309. ಇನ್ನೊಂದ್ಸಲ ನಾರಾಯಣ ಸ್ವಾಮಿ ಅಂತ ನಮ್ಮ ಹೆಸರು, ಲಕ್ಷ್ಮೀನಾರಾಯಣ ಅಂತಾರೆ. 8825849309. ಇನ್ನೊಂದು ನಂಬರ್ ಇದೆ 9976542125. ಓಕೆ ಸರ್, ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ಇದು ಭವಿಷ್ಯದ ಕೃಷಿ ಅಂತಾನೆ ಹೇಳ್ಬೋದು. ಟೊಮೊಟೊ ಮತ್ತೆ ತರಕಾರಿಗಳು ಬೆಳೆದು, ಕ್ಯಾರೆಟ್ಗಳು, ಎಲ್ಲಾ ತರಕಾರಿಗಳು ಆಲ್ಮೋಸ್ಟ್ ಈ ಸಲ ಫಾರ್ಮರ್ಸ್ಗೆ ಕೈ ಸುಟ್ಬಿಟ್ಟು ಎಲ್ಲಾ ತರಕಾರಿಗಳು. ಸರ್ ಮೊನ್ನೆ ಬಂದ್ಬಿಟ್ಟು 200 ರೂಪಾಯಿ ಕೆಜಿ ಅಂದ. 200 ರೂಪಾಯಿ ಅಂದ್ರು. ಬೇಕಾ ತಗೊಂಡೋಗಿಲ್ಲ ಅಂದ್ರೆ ಹೋಗು, ನನ್ನ ಹತ್ರನೇ ಇರೋದು. ಇಡೀ ಈ ತಾಲೂಕಿನಲ್ಲಿ ಇಲ್ಲ, ಡಿಸ್ಟಿಕ್ನಾಗೆ ಇಲ್ಲ. ಟೊಮೆಟೊನಾ ಓಹೋ ರಾಮ ರಾಗಿ ಹಾಕ್ದಂಗೆ ಹಾಕವ್ರೆ. ಅಲ್ಲೂ ಹೋಯ್ತಾರೆ 5 ರೂಪಾಯಿ, ಇಲ್ಲೂ ಹೋಗ್ತಾರೆ 10 ರೂಪಾಯಿ, ಅಲ್ಲೂ ಹೋಗ್ತಾರೆ 20 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 50 ರೂಪಾಯಿ ಅಂದ್ರೆ ಎಲ್ಲ ಹಾಕ್ತಾರೆ. 10 ರೂಪಾಯಿ ಅಂದ್ರೆ ಎಲ್ಲ ಬಿಟ್ಬಿಡ್ತಾರೆ ನಮ್ಮ ರೈತರು. 2 ರೂಪಾಯಿ ಅಂದ್ರೆ ಎಲ್ಲ ಬಿಟ್ಬಿಡ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ. 50 ರೂಪಾಯಿ ಮಾರ್ತಪ್ಪ 50 ರೂಪಾಯಿ ಟೊಮೊಟೊ ಅಂತ ಹಾಕ್ಬಿಟ್ಟು ಎಲ್ಲ ತಲೆ ಮೇಲೆ ಹಾಕೊಂಡು ನೋಡ್ರಿ. ಇವಾಗ ಏನಾಯ್ತು, 6 ತಿಂಗಳಾಯ್ತು ಟೊಮೊಟೊ ಮಾಡಿ. ಏನ್ ಮಾಡೋದು, ನಾನು ಬೆಳೆದು ಸುಮ್ಮನೆ ಆಗ್ಬಿಟ್ರಿ. ಟೊಮೊಟೊ ಹಾಕಿ ಸುಮ್ಮನೆ ಆಗ್ಬಿಟ್ಟು ನಾನು ಎಲ್ಲ ಕೋಲಾರ್ಗೆ ಎಲ್ಲ ಹಾಕಿ ಇಲ್ಲಿಂದ ಹೊಡೆದಿದ್ವಿ. ಕೋಲಾರ್ಗೆ, ಹೊಸೂರಿನಿಂದ ಬೆಂಗಳೂರಿಗೆಲ್ಲ ಹೊಡೆದು ಸುಸ್ತಾಗ್ಬಿಟ್ಟು ಬೇಡಪ್ಪ ಅಂತ ಹೇಳ್ಬಿಟ್ಟು ನಾನು 40 ಜನ ರೈತರು ಮಾಡ್ಕೊಂಡು ಕೂಲಿ ಲೇಬರ್ ಮಾಡ್ಕೊಂಡು ಆರಾಮಾಗಿದ್ದೀನಿ. ಹೌದು ಸರ್. ಭವಿಷ್ಯದಲ್ಲಿ ಆರಾಮಾಗಿ ನಿಮ್ಗೆ ಕೈ ಹಿಡಿಯುತ್ತೆ ಅಂತ ನನ್ನ ಅನಿಸಿಕೆ ಸರ್. ಇದು 100% ದೇವ್ರು ನಮ್ ಕೈ ಬಿಡೋದಿಲ್ಲ. 5 ಎಕರೆದಲ್ಲಿ 2 ವರ್ಷ ನಾನು ವೇಟ್ ಮಾಡ್ರಿ, ನಾನು ಕೆಪಾಸಿಟಿ ಏನದ್ ನಾನು ತೋರಿಸ್ತೀನಿ. ಓಕೆ ಸರ್, ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಜೊತೆ. ಕಾಶ್ಮೀರಿನೇ ಮಾಡ್ತೀನಿ ನಾನು ಇಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ. ಕಾಶ್ಮೀರಿ ಇಲ್ಲೇ ಇದೆ ಅಂತ ಹೇಳ್ಬೇಕು ರೈತರು ಬಂದ್ಬಿಟ್ಟು ನೋಡಿದವ್ರು. ಮಾಡ್ಬಿಟ್ಟು ಎಲ್ಲರಿಗೂ ಕೊಡೋಣ ಅಂತ ಇಷ್ಟು ಗಂಟೆ ನಾನು ವೇಟ್ ಮಾಡಿದ್ದೀನಿ. ನಾನು ಯಾರಿಗೂ ಕೊಟ್ಟಿಲ್ಲ, ನೀವೇನೋ ಬಂದ್ಬಿಟ್ರಿ ಅಂತ ಹೇಳ್ಬಿಟ್ಟು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನ ಚೆನ್ನಾಗಿ ಬಂದ್ಮೇಲೆ ನಾನು ಮಾಡ್ತೀನಿ. ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು.